ಬಿಶು ಸರಿ ಹೋಗಿದ್ದಾನೆ, ರಾಧಿಕಾನ ಹುಡ್ಕೊಂಡು ಅಲ್ದಾಡ್ತಿದ್ದಾನೆ ಅಂತ ವರದಿ ಒಪ್ಪಿಸ್ತಾ ಇದ್ದೆ. ಈಗ ನನಗೆಲ್ಲ ಗೊತ್ತಿದೆ, ಏನ್ ಮಾಡ್ತೀಯ? ಶಾಂತನವ್ರೆ, ಮಗು ಇಲ್ಲ ಅನ್ನೋದು ಗೊತ್ತಾದ್ರೆ ರಾಧಿಕಾ ಬದುಕಿರೋದಿಲ್ಲ. ಮಗುನ್ ಕೊಟ್ಬಿಡಿ, ನಾನು ಯಾರಿಗೂ ಯಾವ ವಿಷಯನೂ ಹೇಳೋದಿಲ್ಲ, ಪ್ಲೀಸ್. ನನಗೆ ನಂಬಿಕೆ ಇಲ್ಲ ಬಿಡು ಶೀಲಾ. ಈಗ ನಿಮ್ಮ ಮನೇಲಿ ನನ್ನ ಮಾತಿನ ಪ್ರಕಾರ ನಡೆಯೋದಕ್ಕೆ ಏನೂ ಮೋಟಿವೇಶನ್ ಇಲ್ಲ ಅನ್ನೋದು ನನಗೆ ಗೊತ್ತಿದೆ. ಮನೆಯಿಂದ ಫೋನು, ಮಾತಾಡು. ರಾಧಿಕಾ ಫೋನ್, ಮಗುನ್ ಬಿಟ್ಬಿಡಿ ಪ್ಲೀಸ್. ಸಾರಿ ಶೀಲಾ, ನಾನು ಈ ಮಗುನ ಇಟ್ಕೊಂಡು ಕೆಲವೊಂದು ಅಗ್ರಿಮೆಂಟ್ಗಳನ್ನ ಮಾಡ್ಕೋಬೇಕು. ರಿಸೀವ್ ಮಾಡು. ಹಲೋ ರಾಧಿಕಾ. ಶೀಲಂ, ಎಲ್ಲಿದ್ಯಾ? ಹಲೋ, ಕೇಳಿಸ್ತಿದ್ಯಾ? ಎಲ್ಲಿದ್ಯಾ ಶೀಲಂ? ಅದು ರಾಧಿಕಾ, ಕಾರ್ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾ ಇದೆ, ಇನ್ನೂ ನಾನು ಮನೆಯಿಂದ ಹೊರಟಿಲ್ಲ. ಏನ್ ಸಮಸ್ಯೆ? ಏನು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಹೋಟ್ಮೇಲೆ ನಿಂಗೆ ಫೋನ್ ಮಾಡ್ತೀನಾ? ಡೋಂಟ್ ವರಿ, ಆತಂಕ ಬೇಡ. ಸರಿ, ಹುಷಾರು. ಗುಡ್, ವೆರಿ ಗುಡ್ ಶೀಲಾ. ಸ್ವಲ್ಪನೂ ಆತಂಕ ತೋರ್ದಿರೋ ರೀತಿ ಮಾತಾಡ್ಬಿಟ್ಟೆ. ರಾಧಿಕಾ ಮೇಲೆ ನಿನ್ಗೆ ಎಷ್ಟು ಗೌರವ ಇದೆ ಅಂತ ನನಗೆ ಇವಾಗ ಗೊತ್ತಾಯ್ತು. ಓಕೆ, ಈಗ ಅಗ್ರಿಮೆಂಟ್ ವಿಚಾರಕ್ಕೆ ಬರ್ತೀನಿ. ರಾಧಿಕಾ ದತ್ತು ತಗೊಳ್ಳೋ ಕಾರ್ಯ ನಿಲ್ಲಬೇಕು, ಅದು ನಿನ್ನಿಂದ. ಅಷ್ಟೇ ಅಲ್ಲ, ರಾಧಿಕಾನ ಮನೆಯಿಂದ ಹೊರಗೆ ಹೋಗೋ ಹಾಗೆ ನೀನೇ ಮಾಡಬೇಕು. ಮತ್ತೆ ಯಾವತ್ತೂ ಅವಳು ಈ ಊರ ಕಡೆ ತಲೆ ಹಾಕಬಾರ್ದು, ಹಾಗೆ ನೀನೇ ನೋಡ್ಕೋಬೇಕು. ವಿಶು ತನ್ನ ಊರಲ್ಲಿರೋ ವಿಚಾರ ಯಾರಿಗೂ ಹೇಳಬಾರ್ದು. ನನ್ನ ಮತ್ತು ನನ್ನ ತಾಯಿ ಹೆಸರಿಗೆ ಯಾವುದೇ ತಕರಾರಿಲ್ಲದೆ ಇಡೀ ಮನೆಯವರು ಆಸ್ತಿ ಪತ್ರಗಳನ್ನ ಸೈನ್ ಮಾಡಿ ಕೊಡಬೇಕು. ಏನ್ ಹೇಳ್ತೀಯ ಶೀಲಾ? ಇದಕ್ಕೆಲ್ಲ ನೀನು ಒಪ್ಕೊಳ್ಳೋದಾದ್ರೆ ಈ ಮಗು ಜೀವಂತವಾಗಿರುತ್ತೆ, ಇಲ್ಲಾಂದ್ರೆ ನಿನಗೆ ಗೊತ್ತಲ್ಲ. ಬೇಗ ಹೇಳು, ನನಗೂ ಈ ಮಗುನ ಇಷ್ಟು ಬೇಗ ಮೇಲೆ ಕಳ್ಸಕ್ಕೆ ಇಷ್ಟ ಇಲ್ಲ, ಬಟ್ ಅನಿವಾರ್ಯ. ನಿನ್ನ ಕಣ್ಮುಂದನೆ ಆ ಮಗುನ ಮೇಲ್ ಕಳಿಸ್ಬೇಕಾಗತ್ತೆ.
ಎಸ್ ಆರ್ ನೋ? ಸರಿ ಶಾಂತನವ್ರೆ, ನೀವು ಹೇಳಿದಕ್ಕೆಲ್ಲ ನಾನು ಒಪ್ಪಿಗೆ ಇದೆ. ಮಗುನ್ ಕೊಟ್ಬಿಡಿ ಪ್ಲೀಸ್. ಒಂದು 2 ದಿನ ಟೈಮ್ ತಗೋ ನೀನು. ಅಲ್ಲಿವರೆಗೂ ಈ ಮಗು ನನ್ನ ಹತ್ರನೇ ಇರುತ್ತೆ. ಪ್ಲೀಸ್ ಹಾಗೆ ಮಾಡಬೇಡಿ. ಮಗು ಇಲ್ಲದೆ ಮನೆಗೆ ಹೋದ್ರೆ ಅನುಮಾನ ಬರುತ್ತೆ. ಬುದ್ಧಿವಂತ ಕಣೋ ನೀನು. ಡ್ರಾಮಾ ಮಾಡೋದನ್ನ ಹೇಳ್ಕೊಡ್ಬೇಕಾ? ಇಲ್ಲಿವರೆಗೂ ನನ್ನ ಮಾತು ಕೇಳ್ತೀನಿ ಅಂತಾನೆ ಕತೆ ಕಟ್ಕೊಂಡು ಬಂದೆ. ಮಗು ಸಿಗುತ್ತೆ ನಿನಗೆ, ನನಗೆ ಸಿಗಬೇಕಾದ್ದು ಶಾಂತನು